ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿಯಾಸ್ ಫುಡ್ ವ್ಲಾಗ್ಸ್. ಇವತ್ತು ನಾನು ನಿಮಗೆ ತೋರಿಸ್ತಿರೋದು ಸ್ವೀಟ್ ರೆಸಿಪಿ. ಅಂದರೆ ಇಲ್ಲಿ ಗಿನ್ನ ಹೇಗೆ ಮಾಡಬೇಕು ಅನ್ನೋದು ತೋರಿಸ್ತಿದ್ದೀನಿ. ಈ ಗಿನ್ನದ ಹಾಲು ಅಂದರೆ ಬೇರೆ ಪೌಡ್ರ್ ಹಾಕಿ ಏನು ಮಾಡಿರೋದಲ್ಲ, ಇದು ಪ್ಯೂರ್ ಗಿನ್ನದ ಹಾಲು. ಇದನ್ನ ಯಾವ ಥರ ಮಾಡಬೇಕು, ಏನೆಲ್ಲ ಹಾಕಬೇಕು ಅನ್ನೋದು ವೀಡಿಯೋದಲ್ಲಿದೆ, ಫುಲ್ ನೋಡಿ, ಸ್ಕಿಪ್ ಮಾಡಿದೆ. ಫಸ್ಟ್ ನಾನಿಲ್ಲಿ ಅರ್ಧ ಲೀಟ್ರು ಗಿನ್ನದ ಹಾಲು ತೊಗೊಂಡಿದ್ದೀನಿ. ಆ ಅರ್ಧ ಲೀಟ್ರ್ ಗಿನ್ನದ ಹಾಲಿಗೆ ನಾನಿಲ್ಲಿ ಹಾಫ್ KGಯಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ಇದ್ದರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಅಂತ ನಾನಿಲ್ಲಿ ಬೆಲ್ಲನ ಕುಟ್ಬಿಟ್ಟು ತೊಗೊಂಡಿದ್ದೀನಿ. ಮೆತ್ತಗಾಗೋಷ್ಟೇನು ಕುಟ್ಟೋದೇನು ಬೇಕಿಲ್ಲ, ಸ್ವಲ್ಪ ಪುಡಿ ಪುಡಿ ಆದರೆ ಸಾಕು. ಅಷ್ಟು ಅರ್ಧ KG ಬೆಲ್ಲನ ಕುಟ್ಬಿಟ್ಟು ನಾನಿಲ್ಲಿ ತೊಗೊಂಡಿದ್ದೀನಿ. ಹಾಫ್ ಲೀಟ್ರ್ ಗಿನ್ನಾಗೆ ನಾನಿಲ್ಲಿ ಹಾಫ್ KG ಬೆಲ್ಲ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಟೇಸ್ಟ್ ಸಲುವಾಗಿ. ಬೆಲ್ಲ ಅದರಲ್ಲಿ ಹಾಕಿ ಅದು ಸ್ವಲ್ಪ ಕರಗೋ ತನಕ ಮಿಕ್ಸ್ ಮಾಡಬೇಕು ಸ್ಪೂನಿಂದ. ಒಂದು 5 ನಿಮಿಷ ಆ ಥರ ಸ್ಪೂನಿಂದ ಮಿಕ್ಸ್ ಮಾಡಬೇಕು. ಯಾಕಂದರೆ ಅದು ಚೆನ್ನಾಗಿ ಕರಗಿದ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಹಂಗೆ ಹಾಕಿ ಇಟ್ಬಿಟ್ಟೆ ಅಂದರೆ ಅದು ಬೆಲ್ಲ ಎಲ್ಲ ತಳಗಿರುತ್ತೆ, ಬಟ್ ಮೇಲಕ್ಕೆ ಬರೋಂಗಿಲ್ಲ. ಹಾಗಾಗಿ ಆ ಬೆಲ್ಲ ಮಿಕ್ಸ್ ಆಗೋ ತನಕ ನಾವು ಸ್ಪೂನಿಂದ ಒಂದು 5 ಇಲ್ಲ 10 ನಿಮಿಷ ತನಕ ಹಂಗೆ ಮಿಕ್ಸ್ ಮಾಡ್ತಾ ಇರಬೇಕು. ಯಾಕಂದರೆ ರುಚಿ ಇರುತ್ತೆ ಬೆಲ್ಲ ಗಿನ್ನದ ಜೊತೆ ಏನಾರ ಮಿಕ್ಸ್ ಆದರೆ. ಇದು ತುಂಬ ಹೆಲ್ತಿಗೆ ಒಳ್ಳೆಯದು, ಯಾಕಂದರೆ ಇದು ಪ್ಯೂರ್ ಅಲ್ವಾ. ಹಂಗಾಗಿ ತುಂಬ ಒಳ್ಳೆಯದು ಈ ಗಿನ್ನ. ಮಕ್ಕಳಿಗೆ ಕೊಡ್ಬೋದು, ಮತ್ತು ವಯಸ್ಸಾಗಿರುತ್ತಲ್ಲ ಅವರು ಕೂಡ ತಿನ್ಬೋದು. ಟೇಸ್ಟಿಯಾಗಿರುತ್ತೆ, ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಇದು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನೋಡಿ ಇಲ್ಲಿ ನಾನು ಮಿಕ್ಸ್ ಮಾಡಿದ್ದೀನಲ್ಲ, ಆ ಥರ ಮಾಡಿ. ಇಲ್ಲಿ ನೋಡಿ, ಈ ಥರ ಸ್ವಲ್ಪ ಕರಗಿದ್ರೆ ಸಾಕು. ಆದರೂ ಅದು ಚಿಕ್ಕ ಚಿಕ್ಕ ಪೀಸಾಗಿ ಬೆಲ್ಲ ತಳಗಡೆ ಇರುತ್ತೆ. ಆ ಥರ ಚಿಕ್ಕ ಚಿಕ್ಕ ಪೀಸಾಗಿ ಇದ್ದರೂ ನಡೆಯುತ್ತೆ, ಫುಲ್ ಅಂತೂ ಕರಗೋದಿಲ್ಲ. ಟೈಮ್ ಬೇಕಾಗುತ್ತೆ ಅದು ಕರಗೋ ಸಲುವಾಗಿ. ಹಂಗಾಗಿ ನಿಮಗೆ ಟೈಮ್ ಇದ್ದರೆ ನೀವು ಬೇಕಾದರೆ ಅದನ್ನ ಮಿಕ್ಸ್ ಮಾಡ್ತಾ ಇರ್ಬೋದು. ನಾನಂತೂ ಇಷ್ಟು ಮಾಡಿದ್ದೀನಿ. ಆಮೇಲೆ ನಾನಿಲ್ಲಿ ಒಂದು 4-5 ಏಲಕ್ಕಿ ತೊಗೊಂಡಿದ್ದೀನಿ. ಆ ಏಲಕ್ಕಿನ ಕುಟ್ಬಿಟ್ಟು ತೊಗೊಂಡಿದ್ದೀನಿ. ಈ ಥರ ಮೇಲೆ ಏಲಕ್ಕಿ ಫ್ಲೇವರ್ ಸಲುವಾಗಿ ನಾನಿಲ್ಲಿ ಹಾಕ್ತಿದ್ದೀನಿ ಮೇಲೆ. ಈ ಥರ ಎಲ್ಲ ಚೆನ್ನಾಗಿ ಉದುರಿಸ್ಬೇಕು, ಅಂದರೆ ಅದು ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ತಿನ್ನಬೇಕಾದ್ರೂ ರುಚಿ ಇರುತ್ತೆ ಬಾಯಲ್ಲಿ ಇಟ್ಕೊಂಡ್ಮೇಲೆ. ಹಂಗಾಗಿ ನಾನು ಏಲಕ್ಕಿ ತೊಗೊಂಡಿದ್ದೀನಿ. ಈ ಥರ ಎಲ್ಲ ಉದುರಿಸಿ ನೀವು. ಒಂದು ವೇಳೆ ನಿಮಗೆ ಬೆಲ್ಲ ಕಮ್ಮಿ ಆಯಿತು ಜಾಸ್ತಿ ಆಯಿತು ಅಂತ ಡೌಟ್ ಏನಾದ್ರು ಇದ್ದರೆ ಒಂದು ವೇಳೆ ನೀವು ಟೇಸ್ಟ್ ಮಾಡಿ ನೋಡಿ, ಅವಾಗೇ ಗೊತ್ತಾಗುತ್ತೆ. ಕಮ್ಮಿ ಆಗಿದ್ದರೆ ನೀವು ಎಕ್ಸ್ಟ್ರಾ ಬೆಲ್ಲ ಹಾಕಿ, ಅಂದರೆ ಮಿಕ್ಸ್ ಮಾಡ್ತಿರ್ತೀರಲ್ಲ ಆವಾಗೇ ಟೇಸ್ಟ್ ಮಾಡಿ ನೋಡಿ. ಕಮ್ಮಿ ಆದರೆ ಮತ್ತೆ ಎಕ್ಸ್ಟ್ರಾ ಹಾಕಿ. ಆಮೇಲೆ ನಾನಿಲ್ಲಿ ಒಂದು ಕುಕ್ಕರ್ ತೊಗೊತಿದ್ದೀನಿ. ಆ ಕುಕ್ಕರ್ನಲ್ಲಿ ಕೆಳಗಡೆ 1-2 ಪಾತ್ರೆ ಇಡ್ತಿದ್ದೀನಿ. ಅಂದರೆ ಅದು ಸ್ವಲ್ಪ ಹೈಟ್ ಆದರೆ ಕುದಿಯೋಕೆ ಚೆನ್ನಾಗಿರುತ್ತೆ ಅಲ್ವಾ. ಅದು ಚೆನ್ನಾಗಿ ಕುದ್ರೇ ಟೇಸ್ಟ್ ಇರುತ್ತೆ, ಬೇಗ ಆಗಿಬಿಡುತ್ತೆ ಕುಕ್ಕರ್ನಲ್ಲಿ ಇಟ್ರಂದರೆ. ಅದ್ರ ಸಲುವಾಗಿ ನಾನು ಕುಕ್ಕರ್ನಲ್ಲಿ ಇಡ್ತಿದ್ದೀನಿ. ಈ ಥರ 2 ಪಾತ್ರೆ ತೊಗೊಂಡು ಆಮೇಲೆ ಆ ಗಿನ್ನ ರೆಡಿ ಮಾಡಿರ್ತೀವಲ್ಲ ಅದನ್ನ ಅದ್ರ ಮೇಲೆ ಇಡ್ತಿದ್ದೀನಿ. ಆಮೇಲೆ ಇದಕ್ಕೆ 1 ಜಗ್ಗಷ್ಟು ವಾಟ್ರ್ ಹಾಕ್ತಿದ್ದೀನಿ, ಅದು ಕುದಿಯೋ ಸಲುವಾಗಿ. 1 ಜಗ್ಗಷ್ಟು ವಾಟ್ರ್ ಹಾಕಿಬಿಡಿ. ವಾಟ್ರ್ ಹಾಕಿದ ಮೇಲೆ ಕುಕ್ಕರ್ ಕ್ಯಾಪಿಂದ ಮುಚ್ಚಿಬಿಡಿ. 1-2 ವಿಸಿಲ್ ಆಗೋಷ್ಟು ಬಿಟ್ಬಿಡಿ ಸಾಕು, ತುಂಬ ಏನು ಬೇಡ. ಯಾಕಂದರೆ ಅದು 2 ವಿಸಿಲಿಗೆ ಆಗಿಬಿಡುತ್ತೆ. 3ನೇ ವಿಸಿಲ್ ಅನ್ನೋಷ್ಟಿಗೆಲ್ಲ ಅದು ಫುಲ್ ಗಟ್ಟಿ ಆಗಿಬಿಡುತ್ತೆ, ತಿನ್ನೋಕೆ ಬರೋದಿಲ್ಲ. ಯಾಕಂದರೆ ಅದು ಇವತ್ತಿಂದೇ ಹಾಲು, ಹಂಗಾಗಿ ಬೇಗ ಆಗಿಬಿಡುತ್ತೆ. 1-2-3 ಡೇಸ್ 4 ಡೇಸಿಂದ ಆದರೆ ಫುಲ್ ನೀರು ಆಗುತ್ತೆ. ಆವಾಗ 1-2 ವಿಸಿಲಿಗೆ ಫುಲ್ ನೀರು ಆಗುತ್ತೆ. ಈ ಥರ ಗಟ್ಟಿ ಬರೋದಿಲ್ಲ, ಬ್ರೆಡ್ ಬರುತ್ತೆ ಅಲ್ವಾ, ಆ ಥರ ಬರೋಂಗಿಲ್ಲ. ಹಂಗಾಗಿ ನಾನಿಲ್ಲಿ 2 ವಿಸಿಲ್ ಆಗೋಷ್ಟು ಅಷ್ಟೇ ಬಿಡ್ತಿದ್ದೀನಿ. ಆದರೂ ಕೂಡ ಮಧ್ಯದಲ್ಲಿ ಚೆಕ್ ಮಾಡಿ ನೋಡಿ, ಅಂದರೆ ಗ್ಯಾಸ್ ಆಫ್ ಮಾಡಿ ಅದು ಚೆನ್ನಾಗಿ ಆಗಿದೆ ಇಲ್ಲ ಅಂತ ಸ್ಪೂನಿಂದ ಆಗಲಿ ನೈಫಿಂದ ಆಗಲಿ ಚೆಕ್ ಮಾಡಿ ನೋಡಿ. ನಾನು ಇಲ್ಲೆಲ್ಲ ವಾಟ್ರ್ ಹಾಕಿ ಅದರ ಕೆಳಗಡೆ ಸ್ಟ್ಯಾಂಡ್ ಹಾಕಿ ಗಿನ್ನ ಇಟ್ಟು ನಾನು ಕ್ಲೋಸ್ ಮಾಡ್ತಿದ್ದೀನಿ. ಇದನ್ನ 2 ವಿಸಿಲ್ ಆಗೋಷ್ಟು ನಾನು ಬಿಡ್ತಿದ್ದೀನಿ. 2 ವಿಸಿಲ್ ಆದರೆ ಸಾಕು, ಬೇಗನೆ ಆಗಿಬಿಡುತ್ತೆ. ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ರೆಡಿ ಮಾಡಿಟ್ಟಿರೋ ಗಿನ್ನ ಮತ್ತು ಆ ಕುಕ್ಕರ್ನಲ್ಲಿ ಇಟ್ಟು ಈ ಥರ ಇಡ್ತಿದ್ದೀನಿ ಅಷ್ಟೇ. ತುಂಬ ಬೇಗ ಆಗುತ್ತೆ ಕುಕ್ಕರ್ನಲ್ಲಿ, ಆದರೂ ಈಸಿ ಮೆಥಡ್ ಕೂಡ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಆಮೇಲೆ 2 ವಿಸಲ್ ಆದಮೇಲೆ ನೋಡಿ ಅದು ಚೆನ್ನಾಗಿ ಬ್ರೆಡ್ ಥರ ಆಗಿಬಿಟ್ಟಿದೆ. ಆದರೂ ಒನ್ ಟೈಮ್ ಚೆಕ್ ಮಾಡಿ ನೋಡಬೇಕು, ಅದು ಫುಲ್ ಕೆಳಗಡೆ ಎಲ್ಲ ನೀರು ಇರುತ್ತೆ ಇಲ್ಲ ಅಂತ. ನಾನಿಲ್ಲಿ ನೋಡ್ತಿದ್ದೀನಿ ನೋಡಿ, ಯಾವ ನೀರು ಇಲ್ಲ, ಅದು ಚೆನ್ನಾಗಿ ಆಗಿಬಿಟ್ಟಿದೆ. ಮತ್ತೇನಿಲ್ಲ, ಅದನ್ನ ಒಂದು 10 ನಿಮಿಷ ಹಂಗೆ ತಣ್ಣಗೆ ಆಗೋಕೆ ಬಿಡಿ. ಬಿಟ್ಮೇಲೆ ಒಂದು ಪ್ಲೇಟ್ ತೊಗೊಳ್ಳಿ, ಒಂದು ದೊಡ್ಡದು ಪ್ಲೇಟ್ ತೊಗೊಂಡು ಅದು ಸುತ್ತಾರ್ದ ನೈಫಿಂದ
ಅದೆಲ್ಲ ಉಲ್ಟಾ ಹಾಕಿದರೆ ಚೆನ್ನಾಗಿ ಬೀಳಬೇಕಲ್ಲ, ಹಂಗಾಗಿ ಅದನ್ನ ನೈಫಿಂದ ಸೈಡಿಗೆಲ್ಲ ತೆಗೀರಿ. ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಈ ಥರ ತೆಗೀರಿ, ಯಾಕಂದರೆ ಅದು ಫುಲ್ ಅಂಟ್ಕೊಂಬಿಡುತ್ತೆ. ನಾವು ಏನೋ ಆಯಿಲ್ ಏನು ಯೂಸ್ ಮಾಡಿರಲ್ಲಲ್ವ, ಹಂಗಾಗಿ ಅದು ಅಂಟ್ಕೊಂಬಿಡುತ್ತೆ. ನೈಫಿಂದ ಈ ಥರ ಮಾಡಿದರೆ ಸಾಕು, ಅದೆಲ್ಲ ಬಿಟ್ಬಿಡುತ್ತೆ. ಈ ಥರ ಎಲ್ಲ ಮಾಡಿದ ಮೇಲೆ ಒಂದು ಪ್ಲೇಟ್ನಲ್ಲಿ ಉಲ್ಟಾ ಹಾಕಿಬಿಡಿ, ಅಂದರೆ ಮೆಲ್ಲಕ್ಕೆ ಹಾಕಿ, ಅಂದರೆ ಫುಲ್ ಎಲ್ಲ ತೆಗೆದಿರ್ತೀವಲ್ಲ, ಅದು ಒಂದು ವೇಳೆ ಹೊರಗಡೆ ಪ್ಲೇಟ್ ಹೊರಗಡೆ ಬೀಳುತ್ತೆ. ಹಂಗಾಗಿ ಈ ಥರ ಮೆಲ್ಲಕ್ಕೆ ಹಾಕಿ ನೋಡಿ, ಈ ಥರ ಆಗಿದೆ. ನಾನಿನ್ನೂ ಬೆಲ್ಲ ಸ್ವಲ್ಪ ಅಂದರೆ ಲೇಟಾಗಿ ಕಲಸಿದ್ದೀನಲ್ವ, ಆದರೂ ಕೂಡ ಬೆಲ್ಲ ತುದಿಗೆ ಹಂಗೆ ಇದೆ ನೋಡಿ, ನಡೆಯುತ್ತೆ, ಏನಾಗೋದಿಲ್ವ. ಈ ಥರ ಇದ್ದರೆ ಸಾಕು. ನೋಡಿ ನೀವು ಟ್ರೈ ಮಾಡಿ, ಈ ಥರ ತುಂಬ ಚೆನ್ನಾಗಿರುತ್ತೆ. ಗಿಣ್ಣದ ಹಾಲು ಎಲ್ರಿಗೂ ಒಳ್ಳೆಯದು. ಈ ಥರ ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.